ಎಷ್ಟೋ ಜನ ಮನೇಲಿ ಮಕ್ಕಳಿಗೆ ವಿದ್ಯೆ ಇರಲ್ಲ ಅಂತ ಹೇಳ್ತಾ ಇರ್ತೀರಿ, ತುಂಬ ಸಮಸ್ಯೆ ಅಂತ ಹೇಳ್ತಾ ಇರ್ತೀರಿ. ಏನೇ ಸಮಸ್ಯೆ ಇದ್ರೂ ಈ ಬುದ್ಧಿಗೆ ಸಂಬಂಧಪಟ್ಟ ಹಾಗೆ ಬುದ್ಧಿಮಾಂದ್ಯತೆ ಏನಿರುತ್ತಲ್ಲ, ಇಂಪ್ರೂವ್ಮೆಂಟ್ ಮಾಡ್ತಾ ಹೋಗಿ ಅದು 1000 ಆಗುತ್ತೆ, ಲಕ್ಷದಷ್ಟು ಜಪ ಆಗಬೇಕು. ಆದರೆ ನೋಡಿ ಅದರ ಪರಿಹಾರ, ಅದು ಬದಲಾವಣೆನೇ ಬೇರೆ ಆಗುತ್ತೆ. ಎಷ್ಟೋ ಜನಕ್ಕೆ ನಮ್ಗೆ ಗೊತ್ತೇ ಇರಲ್ಲ ವೇದವ್ಯಾಸರು ದೇವರು ಅಂತ. ಹಿಂದೆ ಬ್ರಹ್ಮಾದಿ ದೇವತೆಗಳು ಓಡೋಗಿದ್ದಾರೆ ಅಂದರೆ ಅವ್ನು ದೇವರೇ ಆಗಿರಬೇಕು, ಬೇರೆಯವರಲ್ಲ. ಕಲಿಯುಗದಲ್ಲಿ 2 ಮಂತ್ರ ಪವರ್ಫುಲ್ ಅಂತೆ. ಈಗಲೂ ಈಗೇನು ನಾವು ಬದ್ರಿ ಕ್ಷೇತ್ರಕ್ಕೆ ಹೋಗ್ತೀವಿ, ಅದಕ್ಕಿಂತ ಮೇಲೆ ಊರ್ಧ್ವ ಬದರಿ ಅಂತಿದೆ. ಅಲ್ಲಿ ಮಧ್ವಾಚಾರ್ಯರು ವೇದವ್ಯಾಸರ ಬಳಿ ಪಾಠವನ್ನು ಕಲಿತಾ ಇದ್ದಾರೆ. ವೇದವ್ಯಾಸರು ಕ್ರಿಮಿಯಿಂದ ಇಡೀ ರಾಜ್ಯವನ್ನು ಆಳಿಸ್ತಾರೆ. ಪುರಾಣನೇ ಒಪ್ಪಲ್ಲ ಅನ್ನೋರ್ಗೆ ಏನು ಹೇಳಲಿಕ್ಕಲ್ಲ, ಅದು ಬೇರೆ ವಿಷಯ. ಅವರ ಮಹಾಭಾರತದ ಒಂದು ಮಾತು ಬರುತ್ತೆ, ಅದ್ರ ಬಗ್ಗೆ ಎಷ್ಟು ಕೊಟ್ಟಿದ್ದಾರೆ ಕೊಡುಗೆ. ಇಷ್ಟೆಲ್ಲ ಕೊಡುಗೆ ಕೊಟ್ಟರು ಅವರನ್ನೊಬ್ಬ ಸಾಮಾನ್ಯ ಋಷಿ ಅಂತ ಹೇಳಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ದೇವರ ಅನೇಕ ರೂಪಗಳಲ್ಲಿ ನಾವು ಪ್ರತಿನಿತ್ಯ ಚಿಕ್ಕವರಿಂದ ದೊಡ್ಡವರವರೆಗೆ ಭಜನೆ ಮಾಡಬೇಕಾದ ರೂಪ ಅದು ವೇದವ್ಯಾಸ ರೂಪ. ಎಷ್ಟೋ ಜನಕ್ಕೆ ನಮ್ಗೆ ಗೊತ್ತೇ ಇರಲ್ಲ ವೇದವ್ಯಾಸರು ದೇವರು ಅಂತ. ಅವ್ರನ್ನೊಬ್ಬ ಋಷಿಗಳು ಅಂತಲೇ ಅಂದ್ಕೊಂಡಿರ್ತೀವಿ. ಆದರೆ ವೇದವ್ಯಾಸ ಜಯಂತಿ ದಿವಸ ಮೊದಲಿಗೆ ನೀವು ವೇದವ್ಯಾಸರನ್ನ ದೇವರು ಅಂತ ಮನೆಯಲ್ಲಿ ಫೋಟೋ ಇಟ್ಕೊಳ್ಳಿ. ದೇವ್ರ ಪಕ್ಕ ಯಾವ ಮೂರ್ತಿ ಇರುತ್ತಲ್ಲ ಅದರ ಪಕ್ಕ ವೇದವ್ಯಾಸರ ಚಿತ್ರ ಇಟ್ಕೊಂಡು ದೇವರು ಅಂತ ಪೂಜೆ ಮಾಡಿ. ಮೊದಲಿಗೆ ಈ ಅಜ್ಞಾನ ನಮಗೆ ಹೋಗಬೇಕು. ಯಾಕೆಂದರೆ ವೇದವ್ಯಾಸರು ಬಂದಿದ್ದೇ ನಮಗೆ ಗೊತ್ತು. ಮೇರು ಪರ್ವತಕ್ಕೆ ಹೋಗ್ತಾರೆ ತಕ್ಷಣ ಅವ್ರು ಹುಟ್ಟಿದ ಕೂಡಲೇ. ಬ್ರಹ್ಮಾದಿ ದೇವತೆಗಳೆಲ್ಲ ಹಿಂದೆ ಓಡಿ ಹೋಗ್ತಾರೆ. ದೇವತೆಗಳೆಲ್ಲ ಬ್ರಹ್ಮದೇವರಿಂದ ಹಿಡಿದು ಯಾಕೆ ಓಡೋಗ್ತಾ ಇದ್ದಾರೆ ಅಂತ ಎಲ್ರಿಗೂ ಆಶ್ಚರ್ಯ. ಯಾಕೆ ಅಂದರೆ ವೇದದ ಜ್ಞಾನ ಬೇಕಾಗಿದೆ ಎಲ್ರಿಗೂ, ವೇದಾರ್ಥ ತಿಳ್ಕೊಳ್ಬೇಕಾಗಿದೆ. ನಾವು ಇವಾಗ ಹೇಳ್ತಾ ಇರ್ತೀವಿ ಭಾರತ ದೇಶ ಅದು ವೇದ ಮೂಲ, ವೇದ ಎಲ್ಲದಕ್ಕೂ ಪ್ರಧಾನ, ಅದು ಜ್ಞಾನನಿಧಿ ಅಂತ. ಆ ವೇದದ ವಿಭಾಗ ಮಾಡಿ ಆ ವೇದದ ಅರ್ಥ ತಿಳಿಲಿಕ್ಕೆ ಬ್ರಹ್ಮಸೂತ್ರ ಎಲ್ಲ ಬರೆದಿದ್ದಂತಹ ಮಹಾನುಭಾವರು ಆ ವೇದವ್ಯಾಸರು. ಅವ್ರ ಹಿಂದೆ ಬ್ರಹ್ಮಾದಿ ದೇವತೆಗಳು ಓಡೋಗಿದ್ದಾರೆ ಅಂದರೆ ಅವನು ದೇವರೇ ಆಗಿರಬೇಕು, ಬೇರೆಯವರಲ್ಲ. ಅಷ್ಟೇ ಅಲ್ಲ, ಕೋಹ್ಯನ್ಯ ಪುಂಡರೀಕಾಕ್ಷಾನ್ ಮಹಾಭಾರತ ಕೃತ್ ಭವೇತ್ ಅಂತ ಇದೆ. ದೇವರಿಗಿಂತ ಮತ್ತೊಬ್ಬ ಯಾರಾದರೂ ಮಹಾಭಾರತ ರಚನೆ ಮಾಡ್ಲಿಕ್ಕೆ ಸಾಧ್ಯನಾ? ಇನ್ನು ಪಾಂಡವರು ಯಾರು ಹುಟ್ಟೇ ಇಲ್ಲ, ಅದ್ರ ಮುಂಚೆನೇ ಮಹಾಭಾರತ ಎಷ್ಟೋ ವರ್ಷಗಳ ಹಿಂದೆ ರಚನೆ ಆಗೋಗಿದೆ. ಇಂಥ ದಿವ್ಯ ಜ್ಯೋತಿಷಿ ಥರ ಮುಂಚೆನೇ ಬರೆದಿದ್ದಾರೆ 1,00,000 ಶ್ಲೋಕಗ ಮಹಾಭಾರತ. ಇದನ್ನೊಬ್ಬ ಸಾಮಾನ್ಯ ಋಷಿ ಮಾಡಲಿಕ್ಕೆ ಆಗತ್ತಾ? ಆಗೋದೇ ಇಲ್ಲ. ಈ ಥರ ಈ ವೇದವ್ಯಾಸರ ಬಗ್ಗೆ ನಮಗೆ ಅಜ್ಞಾನ ಮೊದಲು ಹೋಗಬೇಕು, ಅದೊಂದು ವಿಷಯ. ಮತ್ತು ವೇದವ್ಯಾಸ ಮಂತ್ರ ಜಪ ವಿಶೇಷವಾಗಿ ವೇದವ್ಯಾಸ ಜಯಂತಿ ಮಾಡಬೇಕು. ಯಾಕೆ ವೇದವ್ಯಾಸರ ಅವತಾರ ಆಗಿದ್ದ ದಿವಸ. ವೇದವ್ಯಾಸ ಮಂತ್ರ ಜಪ ಅಂದರೆ ಹೇಗೆ? ಓಂ ವ್ಯಾಂ ವೇದವ್ಯಾಸಾಯ ನಮಃ ಓಂ ಅಂತ ವಿಶಿಷ್ಟ ಜಪ. ಎಷ್ಟೋ ಜನ ಮನೇಲಿ ಮಕ್ಕಳಿಗೆ ವಿದ್ಯೆ ಇರಲ್ಲ ಅಂತ ಹೇಳ್ತಾ ಇರ್ತೀರಿ, ತುಂಬ ಸಮಸ್ಯೆ ಅಂತ ಹೇಳ್ತಾ ಇರ್ತೀರಿ. ಯಾಕೆ? ದೊಡ್ಡವರು ಮರೆಯೋ ಜಾಸ್ತಿ ಇರುತ್ತೆ. 30 ವರ್ಷಕ್ಕೆ ಬಂದವರು ಮರಿತಾ ಇರ್ತಾರೆ, 40 ವರ್ಷದವರು ಮರಿತಾ ಇರ್ತಾರೆ, ಇನ್ನೂ ವಯಸ್ಸಾದವ್ರು ಇನ್ನೂ ಮರುಗು ಅಂತ. ಆದರೆ ಈ ಕಾಲದಲ್ಲೆಲ್ಲ ಉಲ್ಟಾ ಆಗ್ತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ದೊಡ್ಡವ್ರಿಗೆ ನೆನಪಿದ್ದು ಚಿಕ್ಕವರೆಲ್ಲ ನೆನಪು ಹೋಗ್ತಾ ಇದೆ ಅಂತ. ಏನೇ ಸಮಸ್ಯೆ ಇದ್ದರೂ ಈ ಬುದ್ಧಿಗೆ ಸಂಬಂಧಪಟ್ಟ ಹಾಗೆ ಬುದ್ಧಿಮಾಂದ್ಯತೆ ಏನಿರುತ್ತಲ್ಲ ಇಂಥವ್ರಿಗಾಗ್ಬೋದು. ಅವ್ರಿಗೆ ಮಾಡ್ಲಿಕ್ಕಾಗದಿದ್ರು ನೀವು ಅವ್ರ ಉದ್ದೇಶ ಮಾಡಿಕೊಂಡು ವೇದವ್ಯಾಸ ಮಂತ್ರ ಜಪ ಮಾಡ್ತಾ ಹೋಗಿ. ದಿವಸ ಎಷ್ಟು ಸಾಧ್ಯನೋ 108 ಮಾಡ್ತಾ ಹೋಗಿ, ಅದು 1008 ಆಗುತ್ತೆ, ಲಕ್ಷದಷ್ಟು ವೇದವ್ಯಾಸ ಮಂತ್ರ ಜಪ ಆಗಬೇಕು. ಆದರೆ ನೋಡಿ ಅದರ ಪರಿಹಾರ, ಅದು ಬದಲಾವಣೆನೇ ಬೇರೆ ಆ ವ್ಯಕ್ತಿಗೆ, ಎಲ್ಲ ಸರಿ ಹೋಗುತ್ತೆ. ಅಷ್ಟು ಸಿದ್ಧಿ ವೇದವ್ಯಾಸ ಮಂತ್ರಕ್ಕಿದೆ. ಮಧ್ವಾಚಾರ್ಯರು ಜಗದ್ಗುರುಗಳು ಅವ್ರ ಮಾತು ಹೇಳ್ತಾರೆ, ಕಲಿಯುಗದಲ್ಲಿ 2 ಮಂತ್ರ ಪವರ್ಫುಲ್ ಅಂತೆ. ಒಂದು ಕೃಷ್ಣ ಮಂತ್ರ, ಮತ್ತೊಂದು ವೇದವ್ಯಾಸ ಮಂತ್ರ ಅಂತ. ಒಂದು ವಾಸಿಷ್ಠ ಕೃಷ್ಣ, ಇನ್ನೊಂದು ಯಾದವ ಕೃಷ್ಣ. ಯಾದವ ಕೃಷ್ಣ ಅಂದರೆ ಉಡುಪಿ ಕೃಷ್ಣ, ವಾಸಿಷ್ಠ ಕೃಷ್ಣ ಅಂದರೆ ವೇದವ್ಯಾಸರು, ವಸಿಷ್ಠ ವಂಶದಲ್ಲಿ ಬಂದವರು. ಈ 2 ಕೃಷ್ಣ ಯಾಕೆ ಅಂದರೆ ಇವರು ಮೈಬಣ್ಣ ಕಪ್ಪು, ಯಾರ್ದು? ವೇದವ್ಯಾಸರದು. ಕೃಷ್ಣಂದು ಕಪ್ಪು ಮೈಬಣ್ಣ. ಈ ರೀತಿಯಲ್ಲಿ ವೇದವ್ಯಾಸರ ಆರಾಧನೆ ಮಾಡಬೇಕು ಅಂತ ಒಂದು ಚಿಕ್ಕ ಘಟನೆ ಇದೆ ವೇದವ್ಯಾಸರ ಬಗ್ಗೆ ನಾವು ಕೇಳಬೇಕು. ಕ್ರಿಮಿಯಿಂದ ರಾಜ್ಯವನ್ನು ಆಳಿಸಿದೆ ಅಂತ ಒಂದು ದೇವರ ನಾಮದಲ್ಲಿ ಒಂದು ಮಾತು ಹೇಳ್ತಾರೆ, ಮಧ್ವಾಂತರ್ಗತ ವೇದವ್ಯಾಸ ಅಂತ. ಈಗಲೂ ಈಗೇನು ನಾವು ಬದ್ರಿ ಕ್ಷೇತ್ರಕ್ಕೆ ಹೋಗ್ತೀವಿ, ಅದಕ್ಕಿಂತ ಮೇಲೆ ಊರ್ಧ್ವ ಬದರಿ ಅಂತಿದೆ. ಅಲ್ಲಿ ಮಧ್ವಾಚಾರ್ಯರು ವೇದವ್ಯಾಸರ ಬಳಿ ಪಾಠವನ್ನು ಕಲಿತಾ ಇದ್ದಾರೆ. ಆ ವೇದವ್ಯಾಸರು ಮಧ್ವಾಂತರ್ಗತ ಅಂತ, ಮಧ್ವಾಚಾರ್ಯರ ಒಳಗಡೆ ಇರೋ ವೇದವ್ಯಾಸರ ಆರಾಧನೆಯನ್ನು ಮಾಡೋದಿದೆ. ವೇದವ್ಯಾಸರ ಆರಾಧನೆ ಎಲ್ಲ ಗುರುಗಳ ಒಳಗಡೆ ಮಾಡಬೇಕು, ಅದೇನಿಲ್ಲ. ಮಧ್ವಾಚಾರ್ಯರ ಒಳಗಡೆ ಅಂತ ಇಟ್ಕೊಂಡಾಗ ಅವರ ಒಳಗಡೆ ಇರುವಂಥ ವೇದವ್ಯಾಸರ ಆರಾಧನೆ ಮಾಡಬೇಕು. ಯಾಕೆಂದರೆ ಆ ವೇದವ್ಯಾಸರು ಕ್ರಿಮಿಯಿಂದ ಇಡೀ ರಾಜ್ಯವನ್ನು ಆಳಿಸ್ತಾರೆ. ಏನರ್ಥ ಇದಕ್ಕೆ ಅಂದರೆ, ಒಬ್ಬ ವೇದವ್ಯಾಸರು ಓಡಾಡ್ತಾ ಇದ್ರು ದಾರಿಲಿ, ಋಷಿಗಳಾಗಿ ತಾವು ಕಮಂಡಲು ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಮುಂದಕ್ಕೆ ಹೋಗ್ತಾ ಇದ್ದರೆ ಒಂದು ಚಿಕ್ಕ ಕೀಟ, ಒಂದು ಚಿಕ್ಕ ಸೊಳ್ಳೆ ಥರ ಒಂದು ಕೀಟ ನಡ್ಕೊಂಡು ಹೋಗ್ತಾ ಇದೆ. ಅದು ಇವ್ರ ಕಣ್ಣಿಗೆ ಬಿದ್ದಿದೆ. ದೇವರಿಗೆ ಯಾವ್ದು ಕಣ್ಣು ಬೀಳಲ್ಲ, ಅವನು ಅಣು ತೃಣ ರೇಣು ಕಾಷ್ಠ ಪರಿಪೂರ್ಣ ಗೋವಿಂದ, ಎಲ್ಲ ಕಡೆ ಇದ್ದಾನೆ ಅವನು, ಎಲ್ಲ ಗೊತ್ತಿದೆ ಅವನಿಗೆ. ನೋಡ್ದ, ಆ ಕೀಟದ ಹತ್ರ ಮಾತಾಡಿಸ್ತಾರಂತೆ ವೇದವ್ಯಾಸರು. ಯಾಕೆ, ಏನಾಯಿತು, ಹೆದರ್ಕೊಂಡು ಮುಂದೆ ಯಾಕೆ ಹೋಗ್ತಾ ಇದೀಯ ಹಾಗೆ ಅಂತ ಕೇಳಿದ್ರಂತೆ. ಅದೇನಾಗ್ತಾ ಇತ್ತು,
ಗಾಡಿ ಬರ್ತಾ ಇತ್ತು, ಬಂಡಿ, ಎತ್ತಿನ ಬಂಡಿ. ಅದು ಬರಬೇಕಾದ್ರೆ ಅಯ್ಯೋ ನಾನು ಚಕ್ರಕ್ಕೆ ಸಿಗಾಕೊಂಡ್ಬಿಡ್ತೀನಿ ಅಂತ ಸ್ಪೀಡಾಗಿ ಮುಂದಕ್ಕೆ ಹೋಯ್ತು. ಎಷ್ಟೋ ಬಾರಿ ಹೀಗಾಗುತ್ತೆ. ನಾವು ವೆಹಿಕಲ್ ಓಡಿಸ್ಕೊಂಡು ಹೋಗ್ತಾ ಇದ್ರೆ ಯಾವ ಪ್ರಾಣಿ ಏನೋ ನಮಗೆ ಗೊತ್ತಿಲ್ಲ, ಅದರ ಮೇಲೆ ತೊಳ್ಕೊ ಹಾಗೆ ಹೋಗ್ಬಿಟ್ಟಿರ್ತೀವಿ. ಅದು ನಮಗೆ ಆ ದಿವ್ಯ ದೃಷ್ಟಿ ಇಲ್ಲ, ನಮ್ಗೆ ಅದು ಬೇಡವೂ ಬೇಡ. ಆ ಹಿಂಸೆ ಇಲ್ಲ ನಮ್ಮಲ್ಲಿ, ಹಿಂಸೆನೇ ಆಗಿಬಿಟ್ಟಿದೆ. ಆದರೆ ವೇದವ್ಯಾಸರ ಹಾಗೆ ಹೇಳಿಲ್ಲ. ಯಾಕೆ ಓಡೋಗ್ತಾ ಇದೆ? ಇಲ್ಲ, ನನ್ನ ಮೇಲೆ ಗಾಡಿ ಹೋಗ್ಬಿಡ್ತಾ ಇತ್ತು, ಅದಕ್ಕೆ ನಾನು ಸ್ವಲ್ಪ ಹಿಂಗೆ ವೇಗವಾಗಿ ಹೋದೆ. ನೋಡ್ತೀಯಾ, ನಿನಗೆ ಹೆದರಿಕೆನಾ? ಹಾಗಾದ್ರೆ ಒಂದು ಕೆಲಸ ಮಾಡು, ಯಾಕೆ ಈ ಜನ್ಮ ಬೇಕು, ಕೀಟ ಜನ್ಮ, ಇದನ್ನು ತೊರೆದು ಬಿಡಿ, ದೇಹ ಬೇಡ, ಮುಂದೆ ಇನ್ನೊಂದು ಒಳ್ಳೆ ಜನ್ಮ ಕೊಡ್ತೀನಿ ನಿನಗೆ, ತೊಂದರೆ ಇಲ್ಲ ಅಂತೆಲ್ಲ ಹೇಳ್ತಾರಂತೆ. ಹೇಳಿದ ಕೂಡಲೇ ಆ ಕ್ರಿಮಿ ಹೇಳತ್ತಂತೆ, ಆ ಕೀಟ, ಅಯ್ಯೋ ನನಗೆ ಈ ದೇಹ ಬೇಕು, ಈ ದೇಹ ಬಿಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ ಅಂತ. ಅದು ಹಾಗೆ ಒಬ್ಬ ಬ್ರಾಹ್ಮಣ ತಾನು ಸೊಳ್ಳೆ ಸತ್ಕರ್ಮ ಅನುಷ್ಠಾನ ಮಾಡ್ತಾ ಇದ್ದ. ಯಾರೋ ದುಷ್ಟರ ಸಹವಾಸ ಆಯಿತು, ಕೆಟ್ಟದ್ದು ಶುರು ಮಾಡ್ದ. ಮುಂದಿನ ಜನ್ಮ ಬಂತು, ಒಂದು ಹಂದಿ ಜನ್ಮ ಬಂತು. ಇದು ಎಲ್ಲರೂ ಯಾರ್ಯಾರು ತಪ್ಪು ಮಾಡ್ತಾರೋ ಅವ್ರಿಗೆಲ್ಲ ಒಂದು ಜನ್ಮ ಬರುತ್ತೆ. ಇವನಿಗೆ ಹಂದಿ ಜನ್ಮ ಬಂದಿದೆ. ಬಂದಾಗ ಹಂದಿ ಜನ್ಮದಲ್ಲಿ ಒಬ್ಬ ಬಂದಂತೆ, ನೋಡು ನೀನು ಹಿಂದಿನ ಜನ್ಮದಲ್ಲಿ ತುಂಬ ಒಳ್ಳೆಯವನಾಗಿದ್ದಿ, ಏನೋ ಕೆಟ್ಟ ಕೆಲಸ ಮಾಡಿ ಈ ಥರ ಜನ್ಮ ಬಂತು, ಬಿಟ್ಬಾರೋ ಹಂದಿ ಜನ್ಮನ, ಬೇಡ. ಇಲ್ಲ ನಂಗೆ ಇದೇ ಇಷ್ಟ ಅಂತ ಹಂದಿ ಹೇಳ್ತಂತೆ. ಕೆಸರು ಅಂದರೆ ಯಾವ ಜನ್ಮದಲ್ಲಿ ಯಾವ ದೇಹ ಪಡೆದಿರ್ತೀವೋ ಅದ್ರ ಮೇಲೆ ಅಭಿಮಾನ ಇದ್ದೇ ಇರುತ್ತೆ, ಅದನ್ನು ಬಿಡ್ಲಿಕ್ಕೆ ಯಾರು ಇಷ್ಟಪಡಲ್ಲ. ಈ ಕೀಟನೂ ಇಷ್ಟಪಡಲಿಲ್ಲ. ಸರಿ ಆಯ್ತು ಬಿಡು, ಈ ಕೀಟ ಜನ್ಮದಿಂದಲೇ ನಿಂಗೆ ಮೆರೆಸ್ತೀನಿ, ಈ ಭಯ ಇರಬಾರ್ದು, ನಿನಗೆಲ್ಲರೂ ನಮಸ್ಕಾರ ಮಾಡ್ಬೇಕು ತಗೋ ಅಂತ ಹೇಳಿ ವೇದವ್ಯಾಸರು ತಾವು ಕಮಂಡಲದಿಂದ ನೀರಿಂದ ಪ್ರೋಕ್ಷಣೆ ಮಾಡ್ತಾರೆ, ಅನುಗ್ರಹ ಮಾಡ್ತಾರೆ. ಮಾರನೇ ದಿವಸ ನೋಡಿದರೆ ಆ ಕೀಟ ರಾಜನಾಗಿರುತ್ತೆ. ರಾಜನಾಗಿ ಎಲ್ಲರೂ ಬಂದು ಅದಕ್ಕೆ ಕಪ್ಪ ಅಂದರೆ ಈ ಟ್ಯಾಕ್ಸನ್ನು ಪೇ ಮಾಡ್ತಾ ಇರ್ತಾರಂತೆ. ಅಂಥ ದೊಡ್ಡ ವಿಷಯ ಆಗಿಬಿಡುತ್ತಂತೆ. ಇದನ್ನು ಕಟ್ಟುಕಥೆ ಅಲ್ಲ, ಎಲ್ಲ ಪುರಾಣಗಳಲ್ಲಿ ಬಂದಿರುವಂಥ ವಿಷಯ. ನಾವು ಪುರಾಣನೇ ಒಪ್ಪಲ್ಲ ಅನ್ನೋರ್ಗೆ ಏನೂ ಹೇಳಲಿಕ್ಕಲ್ಲ, ಅದು ಬೇರೆ ವಿಷಯ. ಆದರೆ ಪುರಾಣಗಳಲ್ಲಿ ಎಷ್ಟು ಸುಂದರವಾದ ವರ್ಣನೆ ಮಾಡಿದ್ದಾರೆ. ಒಂದು ಕೀಟ ರಾಜ್ಯವನ್ನು ಆಳ್ತು, ಆ ರೀತಿ ವೇದವ್ಯಾಸರ ಅನುಗ್ರಹ ಮಾಡಿದರು. ಕೊನೆಗೆ ಆ ಕೀಟ ತನ್ನ ಜನ್ಮವನ್ನು ತೊರೀತು, ಮುಂದಿನ ಜನ್ಮದಲ್ಲಿ ತತ್ವಜ್ಞಾನ ಸಂಪಾದನೆ ಮಾಡ್ತು, ಮುಕ್ತಿ ಆಯಿತು ಅದಕ್ಕೆ ಅಂತೆಲ್ಲ ಕೇಳ್ತೀವಿ. ಇಂಥ ವೇದವ್ಯಾಸರನ್ನು ಸ್ಮರಣೆ ಮಾಡಿದರೆ ಒಂದು ಕೀಟಕ್ಕೆ ಅನುಗ್ರಹ ಮಾಡಿದ್ರಂತೆ, ಅದರಿಂದಲೇ ರಾಜ್ಯವನ್ನು ಆಳಿಸಿದ್ರಂತೆ. ಇನ್ನು ನಮ್ಮಂಥವ್ರನ್ನ ಉದ್ಧಾರ ಮಾಡಲ್ವೇ ವೇದವ್ಯಾಸರು? ಭಕ್ತಿಯಿಂದ ವೇದವ್ಯಾಸರ ಆರಾಧನೆ ಮಾಡಿದರೆ ನೀವು ಯಾವುದೇ ಕೆಳಮಟ್ಟದಲ್ಲಿರಲಿ, ನಿಮ್ಮ ಎಲ್ಲ ಜನ ನಿಮಗೆ ಮರ್ಯಾದೆ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಇದು ಈ ವೇದವ್ಯಾಸ ಜಯಂತಿಯ ನಿಮಿತ್ತ ವೇದವ್ಯಾಸರ ಆರಾಧನೆ ಮಾಡಿದರೆ ಫಲ ನಮಗೆ ಸಿಗುತ್ತೆ. ಇನ್ನೊಂದು ಆಶ್ಚರ್ಯ ಆಗೋದು, ಕೆಲವರು ಹೇಳ್ತಾರೆ 28 ವೇದವ್ಯಾಸರಿದ್ದಾರೆ ಅಂತ ಹೇಳ್ತಾರೆ. 28 ವೇದವ್ಯಾಸರ ಒಬ್ಬರೇ ನಾವು ಕೇಳಿದ್ದಲ್ವಾ ಅಂದರೆ, ಅದು ಒಂದು ವೇದವ್ಯಾಸ, ಸಾಕ್ಷಾತ್ ವೇದವ್ಯಾಸರು, ಅದೊಂದು ಪದವಿ. ಪ್ರತಿ ಒಂದೊಂದು ಕಲ್ಪ ಬರುತ್ತಲ್ಲ, ಪ್ರತಿ ಕಲ್ಪದಲ್ಲಿ ಬಂದಾಗ ವೇದ ವಿಭಾಗ ಮಾಡ್ತಾರೆ, ಋಗ್ವೇದ ಯಜುರ್ವೇದ ಅಂತ. ಈ ಕೆಲಸ ಮಾಡೋದು ಯಾರು? ಪ್ರತಿ ಸಲ ವೇದವ್ಯಾಸರೇ ಬರಲ್ಲ, ಒಂದು 4 ಸಲ ಬರ್ತಾರೆ ಸಾಕ್ಷಾತ್. ಆದರೆ ಮಿಕ್ಕಿದ್ರಲ್ಲೆಲ್ಲ ಬೇರೆ ಬೇರೆಯವರು ಬರ್ತಾರೆ. ಅವರೆಲ್ಲ ವೇದವ್ಯಾಸರ ಪದವಿಗೆ ಬರ್ತಾರೆ, ಅವ್ರು ವೇದವ್ಯಾಸರಲ್ಲ. ಬಂದು ಅವ್ರು ಕೆಲಸ ಮಾಡಿ ಮುಕ್ತಾಯ ಮಾಡ್ತಾರೆ. ಅವ್ರದೆಲ್ಲ ಹೆಸರಿದೆ. ಹಾಗಾಗಿ ಕೆಲವರು 27, 28, 32 ಹೀಗೆ ಸಂಖ್ಯೆಯಲ್ಲಿ ವ್ಯತ್ಯಾಸ ಇರ್ಬೋದು ಪುರಾಣಗಳಲ್ಲಿ. ಅಂತೂ ಜಾಸ್ತಿ ಜನ ವೇದವ್ಯಾಸರು ಅಂದರೆ ವೇದ ವಿಭಾಗ ಮಾಡೋರು ಅಂತ ಅಷ್ಟೇ ಅರ್ಥ. ಇದು ಒಂದಾಯ್ತು ವಿಷಯ. ಮತ್ತೊಂದು, ವೇದವ್ಯಾಸರಿಗೆ ದ್ವೈಪಾಯನ ಅಂತ ಕರೀತಾರೆ, ಕೃಷ್ಣ ದ್ವೈಪಾಯನ ಅಂತ ಕರೀತಾರೆ. ಇದೆಲ್ಲ ಯಾಕೆ ಹೆಸರು ಬಂತು? ಬಾದರಾಯಣ ಅಂತ ಕರೀತಾರೆ. ದ್ವೈಪಾಯನ ಅಂದರೆ ದ್ವೀಪದ ಮಧ್ಯದಲ್ಲಿ ಹುಟ್ಟಿದವರು, ಯಮುನಾ ದ್ವೀಪ ಅದರ ಮಧ್ಯದಲ್ಲಿ ಹುಟ್ಟುತ್ತಾರೆ ವೇದವ್ಯಾಸರು, ಅದಕ್ಕೆ ದ್ವೈಪಾಯನ, ದ್ವೀಪದಲ್ಲಿ ಹುಟ್ಟಿದವರು ಅಂತ. ಇನ್ನು ಕೃಷ್ಣ ದ್ವೈಪಾಯನ ಅಂದರೆ ಅವ್ರ ಬಣ್ಣ ಕಪ್ಪು, ಅದರಿಂದ ಕೃಷ್ಣ ದ್ವೈಪಾಯನ. ಮತ್ತೊಂದು ಹೆಸರು ಬಾದರಾಯಣ, ಬದರಿಲಿ ಇರ್ತಾರೆ, ಅದರಿಂದ ಬಾದರಾಯಣ ಅಂತೆಲ್ಲ ಹೆಸರನ್ನು ಕರೀತಾರೆ. ಇದರ ಮಧ್ಯದಲ್ಲಿ ಒಂದು ವಿವಾದದ ವಿಷಯ ಇದೆ. ಏನು ವಿವಾದದ ವಿಷಯ ಅಂದರೆ, ವೇದವ್ಯಾಸರನ್ನ ಕನ್ಯಾಪುತ್ರ ಅಂತ ಕರೀತಾರೆ. ಅಂದರೆ ಕರ್ಣ ಹುಟ್ಟಿದ್ನಲ್ಲ, ಆ ಥರ ವೇದವ್ಯಾಸರು ಹುಟ್ಟಿದ್ರು. ಅವರ ತಂದೆ ತಾಯಿಗೆ ಅವರು ಅನುಗ್ರಹ ಮಾಡ್ತಾರೆ. ಏನು ಅನುಗ್ರಹ ಮಾಡ್ತಾರೆ ಅಂದರೆ, ಪರಾಶರ ಋಷಿಗಳು ಮತ್ತು ಸತ್ಯವತಿ ದೇವಿ ಅವರಿಂದ ಇವರ ಜನ್ಮ, ವೇದವ್ಯಾಸರ ಅವತಾರ ಆಗಿತ್ತು. ಕಂಬದಿಂದ ಹೇಗೆ ನರಸಿಂಹ ಬಂದೋ ಹಾಗೆ ಸುಮ್ಮನೆ ಸತ್ಯವತಿ ದೇಹದಿಂದ ಹೊರಗೆ ಬರ್ತಾರೆ ಅಷ್ಟೇ. ಅವ್ರು ಹೇಳ್ತಾರೆ, ನೀವು ಯಾವಾಗ ನನ್ನ ನೆನಪಿಸ್ಕೊಳ್ತೀರೋ ಆ ಕ್ಷಣ ನಿಮ್ಮ ಮುಂದೆ ಹಾಜರಿರ್ತೀನಿ ಅಂತ ಹೊರಟು ಬಿಡ್ತಾರೆ ವೇದವ್ಯಾಸರು. ಮಗ ತಂದೆ ತಾಯಿಗೆ ವರ ಕೊಡ್ತಾರೆ, ನೀವು ನೆನಪಿಸ್ಕೊಳ್ಳಿ ಅಂತ. ಅದಕ್ಕೆ ನಾವೇನು ಮಾಡಬೇಕು ಅಂದರೆ, ಪರಾಶರ ಸತ್ಯವತಿನ ನೆನಪಿಸ್ಕೊಳ್ಬೇಕು. ಅದು ನೆನಪಿಸ್ಕೊಂಡ್ರೆ ನನ್ನ ತಂದೆ ತಾಯಿ ಹೆಸರು ಯಾರು ಹೇಳ್ತಾ ಇದ್ದಾರೆ ಅಂತ ಬರ್ತಾರೆ ವೇದವ್ಯಾಸರು. ಅದನ್ನ ವೇದವ್ಯಾಸ ಜಯಂತಿ ದಿವಸ ಜಯತಿ ಪರಾಶರ ಸೂನು ಸತ್ಯವತಿ ಹೃದಯ ನಂದನೋ ವ್ಯಾಸ ಅಂತ. ಪರಾಶರರ ಮಗ ಮತ್ತು ಸತ್ಯವತಿ ಹೃದಯವನ್ನು ಗೆದ್ದ ಕಂದ ಯಾರು? ವೇದವ್ಯಾಸರು. ಅವರ ಸ್ಮರಣೆ ಮಾಡಬೇಕು. ಕೆಲವ್ರು ಏನು ತಪ್ಪು ಮಾಡ್ತಾರೆ ಅಂದರೆ, ಕನ್ಯೆಯ ಮಗ ಅಂದರೆ ಇದು ಒಳ್ಳೆಯದಲ್ಲ, ಕೆಟ್ಟ ಮಾತು ಅಂತ ಆಗ್ಬಿಡುತ್ತೆ. ಯಾಕೆ? ಕಾನೀನೋ ವ್ಯಾಸ ಕಾನೀನೋ ಕರ್ಣ ಅಂತ 2 ಮಾತಿದೆ. ಕನ್ಯಾವಸ್ಥೆಯಲ್ಲಿ ಮಗು ಆಗತ್ತೆ ಅಂದರೆ ಏನರ್ಥ? ಇನ್ನು ಮದುವೆ ಆಗಿಲ್ಲ, ಮುಂಚೆನೇ ಆಗಿದೆ ಮಗು ಅಂತ ಅರ್ಥ. ಇದು ತಪ್ಪಲ್ವಾ? ಅದು ಪರಾಶರರು ಅವರು ತೀರ್ಥಯಾತ್ರೆಗೆ ಅಂತ ಹೊರಟಿದ್ದಾರೆ. ತೀರ್ಥಯಾತ್ರೆಗೆ ಹೊರಟಾಗ ಈ ದೋಣಿಯಲ್ಲಿ ಹೋಗಬೇಕು. ಈ ಸತ್ಯವತಿ ದೇವಿ ದೋಣಿ ನಡೆಸೋಳು. ಸರಿ, ಇವಳು ನೋಡ್ತಾಳೆ, ಮೋಹ ಆಗ್ಬಿಡತ್ತಂತೆ ಪರಾಶರರಿಗೆ. ದೋಣಿಯನ್ನು ಹತ್ತುತ್ತಾರೆ, ನಡೆಸ್ಕೊಂಡು ಹೋಗು ಅಂತಾರೆ. ಮಧ್ಯದಲ್ಲಿ ಸಮಾಗಮ ಆಯಿತು, ವೇದವ್ಯಾಸರು ಹುಟ್ಟುಬಿಟ್ರು ಅಂತ.
ವ್ಯಭಿಚಾರ ಆಗೋಯ್ತಲ್ಲ, ಅದರಿಂದ ಮಗ ಹುಟ್ಟದ ಅಂತ ವೇದವ್ಯಾಸರ ಬಗ್ಗೆ ಅಪಪ್ರಚಾರ ಮಾಡೋ ಕೆಲವರು ಇರ್ತಾರೆ. ಖಂಡಿತ ಹೀಗೆ ಮಾಡಬಾರ್ದು. ಯಾಕೆಂದರೆ ಅಲ್ಲಿ ಏನಾಯಿತು ಅಂತ ನಾವು ಮಹಾಭಾರತ ಓದಿ ತಿಳಿಬೇಕು. ಮಹಾಭಾರತದಲ್ಲಿ ಏನು ಹೇಳಿದ್ದಾರೆ, ಆ ದೋಣಿಯಲ್ಲಿ ವಸು ಚಕ್ರವರ್ತಿ ಇರ್ತಾನೆ, ಸಾಕ್ಷಾತ್ ಸತ್ಯವತಿ ದೇವಿಯ ತಂದೆ ವಸು ಚಕ್ರವರ್ತಿ, ಯಾಜ್ಞವಲ್ಕ್ಯಾದ ಋಷಿಗಳಿರ್ತಾರೆ. ಅವ್ರು ವಸು ಚಕ್ರವರ್ತಿ ಹೇಳ್ತಾರೆ, ನೀವು ಪರಾಶರರೇ, ನೀವು ನನ್ನ ಮಗಳ ಕೈಯನ್ನು ಹಿಡೀರಿ ಅಂತ. ಆಗ ಕೈಯಿಂದ ಕೈಯನ್ನು ಹಿಡ್ಕೊಂಡು ಅಗ್ನಿ ಪ್ರದಕ್ಷಿಣೆ ಬರ್ತಾರೆ. ಅದೇನು ಚಿಕ್ಕ ದೋಣಿ ಅಲ್ಲ, ತುಂಬ ದೊಡ್ಡದು ಅಂತ ಅರ್ಥ. ಸಾವಿರಾರು ಜನ ಅಲ್ಲಿ ಇರ್ತಾರೆ, ಅಂಥ ಒಂದು ದೊಡ್ಡ ದೋಣಿ. ಅದು ದ್ವೀಪದ ಥರ. ಆ ದ್ವೀಪದಲ್ಲಿ ಎಲ್ಲ ವ್ಯವಸ್ಥೆ ಆಗುತ್ತೆ. 3 ಅಗ್ನಿ ಪ್ರದಕ್ಷಿಣೆ ಆಗುತ್ತೆ, 3 ಬಾರಿ ಪ್ರದಕ್ಷಿಣೆ ಮಾಡ್ತಾರೆ. ಆಮೇಲೆ ಅಲ್ಲೆಲ್ಲ ಮಂತ್ರವನ್ನು ಹೇಳಿ ಉಚ್ಚಾರಣೆ ಮಾಡಿ ಮದುವೆ ಆಗುತ್ತೆ. ಆಮೇಲೆ ಆಶೀರ್ವಾದವನ್ನು ಪಡ್ಕೊಳ್ತಾರೆ. ಅದಾದ ಮೇಲೆ ಒಪ್ಪಂದದಂತೆ ಸಮಾಗಮ ಆಗುತ್ತೆ, ವೇದವ್ಯಾಸರಾಗಿ ಹುಡ್ತಾರೆ. ಹುಟ್ಟಿದ ಕೂಡಲೇ ಎಷ್ಟು ವರ್ಷ ಅವ್ರಿಗೆ? 7 ವರ್ಷ ವೇದವ್ಯಾಸರಿಗೆ. ಮಗು ಆಟಾಡಿಸ್ಲಿಕ್ಕೆ ಇಲ್ಲ ಇವರು, 7 ವರ್ಷದ ಮಗು. ಆಮೇಲೆ 7ನೇ ದಿವಸಕ್ಕೆ ಉಪನಯನನೂ ಆಗೋಗ್ಬಿಡುತ್ತೆ. ಈ ಥರ ವೇದವ್ಯಾಸರ ಜನ್ಮನೇ ಒಂದು ವಿಚಿತ್ರ. ಸಾಕ್ಷಾತ್ ದೇವರೇ ಇವರಿಬ್ಬರಿಗೆ ಒಲಿದು ಬಂದ. ವೇದವ್ಯಾಸರ ಮಗ ಯಾರು? ಶುಕಾಚಾರ್ಯರು ಅಂದರೆ ಶ್ರೀಮದ್ ಭಾಗವತ ಏನಿದೆ ಅದನ್ನು ಪರೀಕ್ಷಿತ್ ರಾಜನಿಗೆ ಉಪದೇಶ ಮಾಡಿದ ಮಹಾನುಭಾವ ಶುಕಾಚಾರ್ಯರು. ವೇದವ್ಯಾಸರೇ ನನ್ನ ಮಗ ಎಲ್ಲಿ ಅಂತ ಕೇಳ್ತಾರೆ. ಅವರು ವೈರಾಗ್ಯ ಶಿಖಾಮಣಿ, ಹೊರಟು ಬಿಡ್ತಾರೆ ದೂರ. ಪುತ್ರ ಎಲ್ಲಿ ಎಲ್ಲಿ ಅಂತ ಕೇಳ್ತಾರೆ. ಮರಗಳೆಲ್ಲ ಉತ್ತರ ಕೊಡ್ತಂತೆ, ನಾವಿದ್ದೀವಿ, ನಾನಿಲ್ಲಿದ್ದೀನಿ ಅಂತ. ಯಾಕೆಂದರೆ ಈ ರುದ್ರದೇವರವರು ಶುಕಾಚಾರ್ಯರು ಅಂದರೆ ಶಿವ ಎಲ್ಲರ ಒಳಗಡೆ ಇರ್ತಾನೆ. ಅವನು ಮನಸ್ಸಿಗೆ ಅಭಿಮಾನಿ ದೇವತೆ ಶಿವ. ಅದರಿಂದ ನಾನು ಇಲ್ಲಿದ್ದೀನಿ ಪ್ರತಿಯೊಂದು ಮರಗಳು ಶಬ್ದ ಮಾಡಿದ್ವಂತೆ ಅಂತೆಲ್ಲ ಮಾತು ಬರುತ್ತೆ. ಅಂಥ ವೇದವ್ಯಾಸರ ಪುತ್ರ ಸಾಕ್ಷಾತ್ ಶುಕಾಚಾರ್ಯರು ಮುಂದೆ ಭಾಗವತದ ಉಪನ್ಯಾಸವನ್ನು ಮಾಡಿ ಜನರನ್ನು ಉದ್ಧಾರ ಮಾಡ್ತಾರೆ. ಈ ತರಹದ ವಿಶಿಷ್ಟ ವ್ಯಕ್ತಿತ್ವದ ವೇದವ್ಯಾಸರನ್ನು ನಾವು ಸಾಮಾನ್ಯವಾದ ಮನುಷ್ಯ ಅಂತ ತಿಳಿಬಾರ್ದು. ಹೆಚ್ಚೆಚ್ಚು ವೇದವ್ಯಾಸ ಮಂತ್ರ ಜಪವನ್ನು ಈ ವೇದವ್ಯಾಸ ಜಯಂತಿ ದಿವಸ ಮಾಡಿ, ಇದು ಹಯಗ್ರೀವನ ಭಜನೆ ಹೇಗೆ ಮಾಡಬೇಕೋ ಹಾಗೆ ವೇದವ್ಯಾಸರ ಭಜನೆಯೂ ತುಂಬ ವಿಶೇಷ ಅಂತ ತಿಳಿಸ್ತಾ, ಅವರ ಮಹಾಭಾರತದ ಒಂದು ಮಾತು ಬರುತ್ತೆ ಅದ್ರ ಬಗ್ಗೆ, ಯದಿಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನ ಕುತ್ರಚಿತ್ ಅಂತ. ಏನು ಮಹಾಭಾರತದಲ್ಲಿ ಇದೆಯೋ ಅದೇ ಜಗತ್ತಿನಲ್ಲಿರೋದು. ಜಗತ್ತಿನಲ್ಲಿ ನಾವೇನಾದ್ರು ಕಾಣೋದಿಲ್ಲ ಅಂತಂದರೆ ಅದು ಮಹಾಭಾರತದಲ್ಲೂ ಇಲ್ಲ, ಮಹಾಭಾರತದಲ್ಲಿ ಇಲ್ಲ ಅಂದರೆ ಜಗತ್ತಿನಲ್ಲೂ ಅದಿಲ್ಲ ಅಂತ. ಈ ರೀತಿಯಲ್ಲಿ ಮಹಾಭಾರತಕ್ಕೆ ಮಹತ್ವ ಇದೆ. ಮಹಾಭಾರತದ ಮುಖಾಂತರ ಭಾಗವತ, ಅನೇಕ ಪುರಾಣ, ಬ್ರಹ್ಮಸೂತ್ರ ಎಷ್ಟು ಕೊಟ್ಟಿದ್ದಾರೆ ಕೊಡುಗೆ. ಇಷ್ಟೆಲ್ಲ ಕೊಡುಗೆ ಕೊಟ್ಟರು ಅವರನ್ನೊಬ್ಬ ಸಾಮಾನ್ಯ ಋಷಿ ಅಂತ ಹೇಳಿ ನಾವು ಅವ್ರ ಬಗ್ಗೆನೇ ಅಜ್ಞಾನ ಹೊಂದಿದರೆ ಅವರ ಅನುಗ್ರಹ ನಮಗೆ ಆಗುತ್ತೆ. ಅದರಿಂದ ಕೀಟದಂತೆ ಇರೋ ನಮ್ಮಂಥವ್ರನ್ನ ವೇದವ್ಯಾಸರು ಉದ್ಧಾರ ಮಾಡಿರಿ ಅಂತ ಪ್ರಾರ್ಥನೆ ಮಾಡಬೇಕು. 3 ಮತಾಚಾರ್ಯರು ಅಂದರೆ ಶಂಕರಾಚಾರ್ಯರು ಮತ್ತು ಮಧ್ವಾಚಾರ್ಯರು ಮತ್ತು ರಾಮಾನುಜಾಚಾರ್ಯರು ಎಲ್ಲರೂ ಬ್ರಹ್ಮಸೂತ್ರ, ವೇದವ್ಯಾಸರ ಬ್ರಹ್ಮಸೂತ್ರದ ಮೇಲೆ ತಮ್ಮ ತಮ್ಮ ಭಾಷ್ಯಗಳನ್ನು ಬರೆದಿದ್ದಾರೆ. ಅಂಥ ವೇದವ್ಯಾಸರಿಗೆ ತುಂಬ ಉತ್ತಮ ಸ್ಥಾನ ಇದೆ. ಅದನ್ನೆಲ್ಲರೂ ಮನನ ಮಾಡ್ತಾ ಆ ವೇದವ್ಯಾಸರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗೋಣ ಅಂತ ತಿಳಿಸ್ತಾ, ನಿಮ್ಮೆಲ್ಲರಿಗೂ ವೇದವ್ಯಾಸರ ಪರಿಪೂರ್ಣ ಅನುಗ್ರಹ ಆಗಲಿ, ಅಜ್ಞಾನ ಹೋಗಲಿ, ಸುಜ್ಞಾನ ದಯಪಾಲಿಸಲಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.